ಹಾಯ್ ಗೈಸ್, ನಾನಿವತ್ತು ನಮ್ಮ ಕೊಡಗಿನ ವಿಶೇಷವಾದಂಥ ಒಂದು ಪದಾರ್ಥನ ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಇದು ಎಷ್ಟು ಜನರಿಗೆ ಗೊತ್ತು ನನಗೆ ಗೊತ್ತಿಲ್ಲ ಈ ಸೊಪ್ಪು ಬಗ್ಗೆ. ಇದು ನಮ್ಮಲ್ಲಿ ಇದನ್ನು ಮದ್ದು ಸೊಪ್ಪು ಅಂತಲೇ ಕರಿತೀವಿ. ಕಕ್ಕಡ ಮದ್ದು ಬಿಟ್ಟು ಮಾಡುವ ಸೊಪ್ಪು ಅಂತ. ನಮ್ಮಲ್ಲಿ ಆಷಾಢ ತಿಂಗಳಿಗೆ ಕಕ್ಕಡ ತಿಂಗಳು ಅಂತ ಕರಿತೀವಿ. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನ ಸುಸಿ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಆಷಾಢ ತಿಂಗಳು ಸ್ಟಾರ್ಟ್ ಆಗಿ 18ನೇ ದಿನದಲ್ಲಿ ಇದನ್ನು ನಾವು ಎಲ್ಲರ ಮನೆ ಹಿತ್ತಲಲ್ಲಿ ಕೂಡ ಇರುತ್ತೆ. ಇದು ಮಶ್ರೂಮ್ ಶೂಟು ನಾವು ಮಾಡೇ ಮಾಡ್ತೀವಿ. ಇದರಲ್ಲಿ ವಿಶೇಷವಾದ ಒಂದು ಗುಣ ಏನು ಅಂತ ಹೇಳಿದರೆ, ಆಷಾಢ ತಿಂಗಳು ಸ್ಟಾರ್ಟ್ ಆಗಿ 18ನೇ ದಿನದಲ್ಲಿ ಇದನ್ನು ಮಾಡುವಂಥದ್ದು. 18 ಔಷಧಿಯ ಗುಣವುಳ್ಳ ಇದು ಸೊಪ್ಪು. ಇದು 18 ಥರದ ಮದ್ದು ಇದರಲ್ಲಿ ಇರುತ್ತೆ. ಇದನ್ನು ನಾವು ಯಾವುದೇ ರೀತಿಯಲ್ಲಿ ನೀರಾದರೂ ಕುಡಿಬೋದು, ಇಲ್ಲ ಪಾಯಸ, ಬರ್ಫಿ, ಈ ಥರ ಯಾವುದೇ ಪದಾರ್ಥ ಮಾಡಿ ತಿಂದರೆ ಇದು ತುಂಬಾ ಒಳ್ಳೆಯದಾಗುತ್ತೆ. ಇದು ಒಂದು ಆರೋಗ್ಯಕರವಾದ ಔಷಧೀಯ ಗುಣವುಳ್ಳ ಒಂದು ಪಾಯಸ ಅಥವಾ ಅನ್ನ ಇಲ್ಲ ಬರ್ಫಿ ಅಂತಲೇ ಹೇಳ್ಬೋದು. ಮದ್ದುಪುಟ್ಟು ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ, ಇಲ್ಲೇ ಮದ್ದುಕೂಳು ಅಂತ ಹೇಳ್ತೀವಿ ನಾವು. ನಮ್ಮ ಭಾಷೆಯಲ್ಲಿ ಮದ್ದುಕೂಳು ಅಂದರೆ ಈ ಆಟಿ ಸೊಪ್ಪುದ ಒಂದು ಪಾಯಸ ಮಾಡುವಂಥದ್ದು. ಕೂಳು ಅಂದರೆ ಅನ್ನ ಕೂಡ ಮಾಡ್ಕೊಳ್ಬೋದು. ತುಂಬಾ ವಿಶೇಷ. ಮೊದಲೆಲ್ಲ ನಾವು ಇದನ್ನು ಅಮ್ಮ ನೈಟ್ ಮಾಡಿಟ್ಟು, ಅಥವಾ ಎಲ್ಲರ ಮನೆಯಲ್ಲೂ ಅದೇ ಥರನೇ ಮಾಡ್ತಾ ಇದ್ದಿದ್ದು. ನೈಟ್ ಮಾಡಿಟ್ಟು ಬೆಳಗಿನ ಜಾವ ಅಂದರೆ ಒಂದು 4 ಗಂಟೆ ಸಮಯದಲ್ಲಿ ಇದನ್ನು ಊಟ ಮಾಡಿ ಮತ್ತೆ ಮಲ್ಕೊಳ್ತಿದ್ವಿ. ಯಾಕೆಂತ ಹೇಳಿದ್ರೆ ಆ ಮದ್ದೆಲ್ಲ ನಮ್ಮ ಔಷಧಿ ಏನು ಹೇಳ್ತೀವಿ ಅದೆಲ್ಲ ನಮ್ಮ ಮೈಗೆ ಹಿಡಿಬೇಕು ಅನ್ನೋದು ಇದೊಂದು ಪದ್ಧತಿ. ಬೆಳಗಿನ ಜಾವದಲ್ಲಿ ಇದನ್ನು ಜೇನುತುಪ್ಪ, ತುಪ್ಪ ಹಾಗೆ ಬಾಳೆಹಣ್ಣಲ್ಲಿ ಇದನ್ನು ಕಲಸಿ ತಿಂದರೆ ಅದ್ಭುತವಾಗಿರುತ್ತೆ. ನಿಮಗೆ ಎಲ್ಲಾದರೂ ಇದು ಈಗ ಆನ್ಲೈನೆಲ್ಲ ಸಿಗ್ಬೋದು. ನಿಮಗೆ ಸಿಕ್ಕಿದರೆ ಒಂದ್ಸರಿ ಇದನ್ನು ಮಾಡಿ ತಿನ್ಬೋದು. ನಾನು ಆ್ಯಕ್ಚುಲಿ ಸ್ವಲ್ಪ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಕ್ಷಮೆ ಇರಲಿ. ಈ ಸೊಪ್ಪನ್ನ ನೀಟಾಗಿ ಈ ಥರ ಕುಯ್ಕೊಂಡು ಬಂದು ಇದರ ದಂಟೆಲ್ಲ ಇರುತ್ತಲ್ಲ ಈ ಥರ, ಇದು ಈ ದಂಟು ಕೂಡ ಹಾಕ್ಕೊಳ್ಬೇಕು ನಾವು ಬೇಯಿಸ್ಕೊಳ್ಳುವಾಗ. ಇದರಿಂದನೇ ಚೆನ್ನಾಗಿ ನೀರೊಂದು ಬ್ಲೂ ಕಲರ್ ಆಗಿ ನೀರು ಬರುತ್ತೆ. ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ನಾನಿವತ್ತು ಇದನ್ನು ಒಂದು ಮಣ್ಣು ಪಾತ್ರೆಗೆ ಸೇರಿಸ್ಕೊಂಡು ನೀರು ತಗೊಳ್ತೀನಿ. ಫಸ್ಟಿಗೆ ಈ ಮೆಥಡ್ ಸ್ವಲ್ಪ ಉದ್ದ ಉದ್ದ ಇರುತ್ತೆ. ಇದಕ್ಕೆ ಈ ಥರ ದಂಟೆಲ್ಲ ಜಾಸ್ತಿ ಹಾಕ್ಕೊಳ್ಬೇಕು. ಈ ಥರ ನಿಮಗೆ ಕಾಣಿಸ್ಕೊಳ್ಬೋದು. ಈ ದಂಟೆ ನೋಡಿ, ಇದರಲ್ಲಿ ಒಂಥರ ಬ್ಲೂ ಕಲರ್ ಆಗಿ ಮದ್ದಿನ ಅಂಶ ಇರುವ ಥರ ಕಾಣಿಸುತ್ತೆ ನಮಗೆ. ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಹಾಕೊಳ್ಳೋಣ. ಇದನ್ನೇನು ಕತ್ತಿಯಲ್ಲಿ ಕಟ್ ಮಾಡಿ ಏನೋ ಹಾಕೊಳ್ಳೋ ಹಾಗೆ ಇಲ್ಲ, ಕೈಯಲ್ಲೇನೆ ಕಟ್ ಮಾಡಿ ಹಾಕೊಳ್ಳಬೇಕು. ಮತ್ತು ನೀಟಾಗಿ ನೋಡ್ಕೊಳ್ಬೇಕು. ಈ ಸೊಪ್ಪಿನಲ್ಲೆಲ್ಲ ಹುಳ ಎಲ್ಲ ಇರುತ್ತೆ, ಹುಳ ಇರುವ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀಟಾಗಿ ವಾಶ್ ಮಾಡ್ಕೊಂಡದನ್ನ ಕ್ಲೀನ್ ಮಾಡಿ ಹಾಕೊಳ್ಬೇಕು. ಇದಕ್ಕೆ ಇವಾಗ ನೀರು ಸೇರಿಸ್ಕೊಳ್ಳೋಣ. ಇದು ಮುಳುಗುವಷ್ಟು ನೀರು ಸೇರಿಸ್ಕೊಳ್ಳಿ. ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ಬೇಕು. ಆ ಬೇಯುವಾಗನೇ ಆ ಮದ್ದು ಏನಿದೆ ಅದು ಬಿಡುವಂಥದ್ದು. ಒಂದು ಬ್ಲೂ ಕಲರ್ ಚೆನ್ನಾಗಿ ಬೆಂದಾದ್ಮೇಲೆ ಇದು ಸೊಪ್ಪು ಕಡಿಮೆ ಆಗೋಗುತ್ತೆ. ಆವಾಗ ಆ ನೀರು ಬರುತ್ತೆ. ಅದರಲ್ಲಿ ನಾವು ವಿವಿಧ ಬಗೆಯ ಪದಾರ್ಥಗಳನ್ನು ಮಾಡ್ಕೊಳ್ಬೋದು. ಈ ನೀರನ್ನು ನಾವು ತೆಗೆದು ಫ್ರಿಜ್ಜಲ್ಲಿ ಕೂಡ ಇಟ್ಕೊಳ್ಬೋದು. ನಾನು ಸಾಧಾರಣ ಕಳೆದ ವರ್ಷ ಎಲ್ಲ ಒಂದು 3 ತಿಂಗಳವರೆಗೂ ಇಟ್ಟು ಅದನ್ನು ಪಾಯಸ ಅಥವಾ ಬರ್ಫಿ ಎಲ್ಲ ಮಾಡ್ಕೊಂಡಿದ್ದೀನಿ. ಮುಚ್ಚಿ ಬೇಯಿಸ್ಕೊಳ್ಳೋಣ. ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ತುಂಬಾನೇ ಚೆನ್ನಾಗಿರುತ್ತೆ, ಇಲ್ಲ ಹಿತ್ತಾಳೆ ಪಾತ್ರೆಯಲ್ಲಿ ಮಾಡಬೇಕು. ಈ ರೀತಿಯಲ್ಲಿ ಪ್ರೆಸ್ ಮಾಡ್ತಾ ಬೇಯಿಸ್ಕೊಳ್ಬೇಕು. ನೋಡಿ, ಇವಾಗಲೇ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಮದ್ದು ಸೊಪ್ಪು ಚೆನ್ನಾಗಿ ಬೆಂದು ನೋಡಿ ಈ ರೀತಿಯಲ್ಲಿ ನೀರು ಕಲರ್ ಬಂದಿದೆ ನೋಡಿ. ಇದನ್ನು ಇವಾಗ ಚೆನ್ನಾಗಿ ಸೋಸ್ಕೊಳ್ಳೋಣ. ಈ ನೀರನ್ನ ಫ್ರಿಜ್ಜಲ್ಲಿ ಕೂಡ ಒಂದು ಬಾಟ್ಲಿಗೆ ಹಾಕಿ ಇಟ್ಕೊಳ್ಬೋದು. ಯಾವಾಗ ಆಗುತ್ತೆ ಆವಾಗ ಮಾಡ್ಕೊಂಡು ತಿನ್ಬೋದು. 3 ತಿಂಗಳವರೆಗೂ ನಾನು ಇಟ್ಟು ಮಾಡ್ಕೊಂಡಿದ್ದೀನಿ. ಇದು 18ನೇ ದಿನದ ಮದ್ದು ನೀರಲ್ವಾ, ಹಾಗಾಗಿ ಬೇರೆ ದಿನ ಮಾಡಿದರೆ ಅಷ್ಟೊಂದು ಮದ್ದು ಸೇರಿರಲ್ಲ ಅಂತ ನಮ್ಮ ಹಿರಿಕರೆಲ್ಲ ಹೇಳ್ತಾ ಇದ್ರು. ಹಾಗಾಗಿ ನಾನು ಈ ಟೈಮಲ್ಲಿ ಮಾಡಿ
ಒಂದು 3 ತಿಂಗಳು ನೀರನ್ನು ಇಟ್ಕೊಂಡಿರ್ತೀನಿ, ಏನು ಹಾಳಾಗಲ್ಲ. ಇವಾಗ ಮದ್ದುಕುಳು ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಡು ಈ ರೀತಿ ಬುಟ್ಟಿ ಇರುತ್ತಲ್ಲ ಅದರ ಮೇಲೆ ನೀರು ಹಾಕ್ಕೊಂಡು ಸೋಸ್ಕೊಳ್ಳೋಣ. ಇದನ್ನು ಹಾಗೆ ಕೂಡ ಕುಡಿಬೋದು, ತುಂಬಾ ಚೆನ್ನಾಗಾಗುತ್ತೆ, ಆರೋಗ್ಯಕ್ಕೆ ಕೂಡ ಇದು ಒಳ್ಳೆಯದಿದು. ಚೆನ್ನಾಗಿ ಸೋಸ್ಕೊಂಡಾದ ಮೇಲೆ ನೋಡಿ ಮದ್ದು ನೀರು ಈ ರೀತಿಯಲ್ಲಿ ರೆಡಿಯಾಗಿದೆ. ಇದೊಂಥರ ಚಂದದ ಕಲರ್. ಇವಾಗ ಮಾಡ್ಕೊಳ್ಳೋಣ. ನಮಗೆ ಇಂದಿನ ದಿನದಲ್ಲಿ ಮಾಡುವಂಥ ಪಾಯಸಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಕಿದನ್ನು ತೆಗೆದಿಟ್ಕೊಳ್ಳೋಣ. ಇಲ್ಲಿ ನಾನು ಬೆಲ್ಲ ಪುಡಿಯನ್ನು ತಗೊಂಡಿದ್ದೀನಿ. ಸೇಮ್ ನೀರಲ್ಲೇ ಇದನ್ನು ಸ್ವಲ್ಪ ಕರಗಿಸಿ ಸೋಸಿ ಹಾಕೊಳ್ಳೋಣ. ನಿಮ್ಮ ಸಿಹಿಗೆ ಅನುಗುಣವಾಗಿ ಮಾಡಿಕೊಳ್ಳಿ. ಹಾಗೆ ಕೂಡ ಮಾಡಿಕೊಂಡು ಜೇನುತುಪ್ಪದಲ್ಲಿ ಕೂಡ ತಿನ್ಬೋದು, ಅದು ಕೂಡ ಚೆನ್ನಾಗಾಗುತ್ತೆ. ಈ ರೀತಿಯಲ್ಲಿ ನೀರು ಬಿಸಿ ಆಗುವಾಗ ಅಕ್ಕಿ ಹಾಕೊಳ್ಳೋಣ. ನಾನೊಂದು 1.5 ಕಪ್ಪಷ್ಟು ಅಕ್ಕಿನ ತೊಳೆದು ಮಾಮೂಲಿ ಅನ್ನ ಮಾಡುವ ಅಕ್ಕಿನೇ ಹಾಕೊಳ್ತಾ ಇದ್ದೀನಿ. ಅಕ್ಕಿ ಸ್ವಲ್ಪ ಬೆಂದ ಮೇಲೆ ಬೆಲ್ಲದ ನೀರನ್ನು ಸೇರಿಸ್ಕೊಳ್ಳೋಣ. ನೋಡಿ ಈ ರೀತಿಯಲ್ಲಿ ಕಲರ್ ಇರುತ್ತೆ ನೋಡಿ. ಯಾರಿಗೂ ಗೊತ್ತಿಲ್ಲ ಈ ಸೊಪ್ಪಿನಿಂದ ಎಷ್ಟೊಂದು ಕಲರ್ ಬಿಡುತ್ತೆ ಅಂತ. ನಮ್ಮ ಕೊಡಗಿನಲ್ಲಿ ಇದು ತುಂಬ ಒಂದು ಉತ್ತಮ ಆಹಾರ ಅಂತಲೇ ಹೇಳ್ಬೋದು. ಅದು ಈ ಆಷಾಢ ತಿಂಗಳಲ್ಲಿ ಮಾಡಿಕೊಳ್ಳುವಂಥದ್ದು. ನಾನು ಹಲವಾರು ಜೆಲ್ಲಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಈ ಒಂದು ಮದ್ದು ನೀರನ್ನು ಬಳಸಿ. ಹಾಗೆ ಬರ್ಫಿಯನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಒಮ್ಮೆ ನನ್ನ ಚಾನಲನ್ನು ವಿಸಿಟ್ ಮಾಡ್ಬೋದು. ನೀವು ಹೊಸದಾಗಿ ಮಾಡೋರಿಗೆ ಹೆಲ್ಪ್ ಆಗುತ್ತೆ. ಈ ಹದದಲ್ಲಿ ಪಾಯಸದಲ್ಲಿ ಅನ್ನ ಬೆಂದಾಗ ನಾವು ಬೆಲ್ಲದ ನೀರು ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಬೆಲ್ಲದ ನೀರನ್ನು ಸೋಸಿ ಹಾಕೊಳ್ಬೇಕು. ಒಂದು ಅರ್ಧ ತೆಂಗಿನಕಾಯಿ ಹೋಳಷ್ಟು ಕಟ್ ಮಾಡಿದ ಪೀಸಸನ್ನು ಸೇರಿಸ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಲ್ಲಿ ತೆಂಗಿನಕಾಯಿಯನ್ನು ಕಟ್ ಮಾಡಿ ಸೇರಿಸ್ಕೊಳ್ಬೇಕು. ಇದು ಪಾಯಸದಲ್ಲಿ ಬಾಯಿಗೆ ಸಿಗುವಾಗ ತುಂಬಾನೇ ಚೆನ್ನಾಗಾಗುತ್ತೆ. ಚಿಟಿಕೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಫೈನಲ್ ಆಗಿ ಈ ರೀತಿಯಲ್ಲಿ ನಮ್ಮ ಮದ್ದು ಪಾಯಸ ನೋಡಿ ರೆಡಿ ಆಗಿದೆ. ಜೇನುತುಪ್ಪ ಮತ್ತೆ ತುಪ್ಪದಲ್ಲಿ ಇದನ್ನ ಸವಿಬೇಕು. ಅದರ ಜೊತೆಗೆ ಬಾಳೆಹಣ್ಣು ಕೂಡ ಕಿವುಚಿ ಹಾಕೊಳ್ಬೇಕು, ತುಂಬಾನೇ ಚೆನ್ನಾಗಾಗುತ್ತೆ. ಫೈನಲ್ ಆಗಿ ನಮ್ಮ ಕೊಡಗಿನಲ್ಲಿ ಮಾಡುವಂತ ಆಷಾಢ ತಿಂಗಳಲ್ಲಿ ಮಾಡುವಂತಹ ಮದ್ದು ಪಾಯಸ ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿರ್ಬೇಕು. ತುಂಬಾನೇ ಚೆನ್ನಾಗಾಗುತ್ತೆ. ಇದು 18 ತರದ ಮದ್ದು ಸೇರಿ ಒಂದೇ ಗಿಡದಲ್ಲಿ ಇರುವಂತಹ ಒಂದು ಮದ್ದು ಇದು. ಇದನ್ನ ಯಾರು ಬೇಕಾದರೂ ಮಾಡ್ಬೋದು. ಇದು ಆನ್ಲೈನ್ ಕೂಡ ಬೈ ಮಾಡ್ಬೋದು, ಸಿಗುತ್ತೆ ನಿಮಗೆ. ಕೊಡಗಿನ ಯಾವುದಾದ್ರೂ ಸ್ಟೋರ್ ಇದ್ರೆ ಅಥವಾ ಕೊಡಗಿಗೆ ಯಾರಾದರೂ ಹೋಗ್ತಾ ಇದ್ರು ಕೂಡ ಇದನ್ನು ತರಿಸ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಈ ಒಂದು ಟೈಮಲ್ಲಿ ನಾವು ಇದನ್ನು ಮಾಡ್ಕೊಳ್ತೀವಿ. ಆಷಾಢ ಮುಗಿಯುವವರೆಗೂ ಇದನ್ನು ಮಾಡ್ಬೋದು. ಅಂದರೆ ಆಷಾಢ 18 ಆದ ಮೇಲೆ ಇದನ್ನು ಮಾಡಿಕೊಳ್ಳುವಂಥದ್ದು. ಹಾಗೆ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ನಾನು ಇದರದ್ದು ಜೆಲ್ಲಿ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಹಾಗೆ ಬರ್ಫಿ ಕೂಡ ಮಾಡಿದ್ದೀನಿ. ನೀವೊಮ್ಮೆ ಚೆಕ್ ಮಾಡಿ.